ದೂರಗೊಳಿಸಿದವರು ಎಸ್ ಎಂ ಕೃಷ್ಣ ಅವರು. ಅಧಿಕಾರ ಸಿಕ್ಕಿದಾಗ ಜನ ಗುರುತಿಸಿಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರು ಐಟಿ ಸಿಟಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದ್ರೆ ಬಹಳ ದೊಡ್ಡ ಕೊಡುಗೆ ಎಸ್ ಎಂ ಕೃಷ್ಣ ಅವ್ರದ್ದು ಇದೆ ಅನ್ನೋದು ನಿರ್ವಿವಾದವಾಗಿರ್ತಕ್ಕಂಥ ಸಂಗತಿ. ಅವರು ಬೆಂಗಳೂರಿನ ಸಿಂಗಾಪುರ್ ಮಾದರಿಯಲ್ಲಿ ಕಟ್ಟಬೇಕು ಅಂತ ಅಂತಿದ್ದಾಗ ಬಹಳ ಜನ ಲೇವಡಿ ಮಾಡ್ತಾ ಇದ್ರು. ಆದರೆ ಅವರೊಳಗೆ ಕನಸುಗಳಿತ್ತು. ಅವರ ಆಡಳಿತ, ಮುಖ್ಯಮಂತ್ರಿಯಾದ ಆಡಳಿತದ ಅವಧಿ ಅತ್ಯಂತ ಕಷ್ಟಕರವಾದಂಥ ದಿನಗಳು. ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ, ಇಡೀ ರಾಜ್ಯ ದುಃಖದ ಮಡುವಿನಲ್ಲಿದ್ದಾಗ, ಸಂಕಷ್ಟದಲ್ಲಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಜೀವಂತವಾಗಿ ಕರೆತರ್ತಕ್ಕಂಥದ್ದು ಒಂದು ಸವಾಲಿನ ಸಂಗತಿಯಾಗಿತ್ತು. ಬಹಳ ಜನರಿಗೆ ರಾಜ್ಕುಮಾರ್ ಅವರು ವೀರಪ್ಪನವರ ಕಪಿಮುಷ್ಟಿಯಿಂದ ಜೀವಂತವಾಗಿ ಬರ್ತಾರೋ ಇಲ್ವಾ ಅನ್ನುವಂಥ ಅನುಮಾನ ಕಾಡ್ತಾ ಇದ್ದ ಸಂದರ್ಭದ ದುರುಪಯೋಗವನ್ನ ಪಡಿಸ್ಕೊಳ್ಳಿಕ್ಕೆ ಅರಾಜಕ ಶಕ್ತಿಗಳು ಹಾತೊರಿತಾ ಇದ್ದಂಥ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ಅದನ್ನ ಅತ್ಯಂತ ಶಾಂತ ರೀತಿಯಿಂದ ಯಶಸ್ವಿಯಾಗಿ ನಿರ್ವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದರು. ಅಕಸ್ಮಾತ್ ಎಲ್ಲರೂ ಅದು ಸಾಧ್ಯ ಆಗದೇ ಇದ್ದಿದ್ರೆ ನಾವು ಆಗ್ತಾ ಇದ್ದ ಅನಾಹುತವನ್ನ ಊಹಿಸ್ಲಿಕ್ಕೂ ಅಸಾಧ್ಯ. ಆ ರೀತಿ ಒಂದು ಜಾಣ್ಮೆಯ ಪ್ರದರ್ಶನವನ್ನು ಮಾಡಿದ್ರು. ಬರಗಾಲದ ನಡುವೆ, ಸಂಕಷ್ಟಗಳ ನಡುವೆ ರಾಜ್ಯವನ್ನು ನಿರ್ವಹಿಸಿದ್ರು. ಅವ್ರ ಪ್ರತಿಯೊಂದು ಮಾತು ಕೂಡ ತೂಕದ ಮಾತು. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಕಲಿಬೇಕಾಗಿರ್ತಕ್ಕಂಥ ಸಂಗತಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರು ಹೋಯ್ತು ಅಂತ ಗಾದೆ ಮಾತು. ಆದರೆ ಆಡಿದ ಮಾತು ಮೌಲ್ಯಯುತವಾಗಿರಬೇಕು, ಅದು ತೂಕ ಕಳ್ಕೊಳ್ಬಾರ್ದು ಅನ್ನೋದು ಎಸ್ ಎಂ ಕೃಷ್ಣ ಅವರ ಸಾರ್ವಜನಿಕ ಬದುಕಿನಲ್ಲಿ ಅವರು ಆಡ್ತಿದ್ದ ಪ್ರತಿಯೊಂದು ಮಾತು ಕೂಡ ಅರ್ಥಗರ್ಭಿತವಾಗಿರ್ತಿತ್ತು, ಸಮಯೋಚಿತವಾಗಿರ್ತಿತ್ತು, ತೂಕದ ಮಾತಾಗಿರ್ತಿತ್ತು. ಯಾರನ್ನೂ ನೋಯಿಸುವ ರೀತಿಯಲ್ಲಿ ಅವರು ರಾಜಕಾರಣವನ್ನ ಮಾಡಲಿಲ್ಲ. ಅಂತ ಒಂದು ಮುತ್ಸದ್ದಿ ರಾಜಕಾರಣಿಯನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಬಹುಕಾಲದಿಂದ ಅವರ ಅನಾರೋಗ್ಯದಿಂದ ನರಳ್ತಾ ಇದ್ರು. ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬಂದಿದ್ದೆ. ಅನಾರೋಗ್ಯದ ಕಡೆಗಾಲದಲ್ಲಿ ಅತ್ಯಂತ ಲವಲವಿಕೆಯಿಂದ ಒಂದು ಖಾಸಗಿ ಭೇಟಿ ಆಗಬೇಕು ಅಂದ್ರೂ ಮನೆಯಲ್ಲಿ ಹಿ ಈಸ್ ವೆರಿ ಸ್ಮಾರ್ಟ್. ಅಂದರೆ ಡ್ರೆಸ್ ಕೋಡ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಸಿಸ್ಟಮ್ಯಾಟಿಕ್ ಆಗಿದ್ದಂಥವರು. ಕಡೆ ದಿನಗಳಲ್ಲಿ ತುಂಬ ನೋವನ್ನು ಅನುಭವಿಸಬೇಕಾಯಿತು, ಆಸ್ಪತ್ರೆಗಳಲ್ಲೇ ಕಳಿಬೇಕಾಯಿತು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯ ದುಃಖ ಬರೀ ಅವ್ರ ಕುಟುಂಬಕ್ಕೆ ಮಾತ್ರ ಅಲ್ಲ, ನಾಡಿನ ಜನರಿಗೂ ಕೂಡ ಆಗಿದೆ. ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ಹೇಳಿ ಪ್ರಾರ್ಥಿಸಿ ತುಂಬು ಹೃದಯದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಹೇಳಲಿಕ್ಕೆ ಹೋದ್ರೆ ಬಹಳ ಮಾತುಗಳಿದ್ದಾವೆ ಅವ್ರ ಬಗ್ಗೆ. ಮಾತುಗಳಿಂದ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಅವರ ಜೀವನವನ್ನು ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೃಷ್ಣ ಅವರೇ ರಾಜ್ಯಕ್ಕೆ, ನಾಡಿಗೆ ಎಸ್ ಎಂ ಕೃಷ್ಣ ತರದವರು ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಅಂತ ಅಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.